ಈ ನಡುವೆ ಮತ್ತೊಂದು ಸುದ್ದಿ. ಸಿಎಂ ಸಿದ್ದರಾಮಯ್ಯ ತವರಿನಲ್ಲಿ ಕಾಂಗ್ರೆಸ್ ಧೂಳಿಪಟ. ಒಂದೇ ದಿನದ ಅಂತರದಲ್ಲಿ ಸಿಎಂಗೆ ಭಾರೀ ಮುಖಭಂಗ ಉಂಟಾಗಿದೆ. ಲೋಕಸಭಾ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಹೀನಾಯ ಸೋಲು ಅನುಭವಿಸಿದೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಪರಾಭವ ಹೊಂದಿದೆ. ಮೊದಲ ಪ್ರಾಶಸ್ತ್ಯದ ಮತಗಳಲ್ಲಿ ಮೈತ್ರಿ ಪಕ್ಷ ಗೆಲುವು ಸಾಧಿಸಿದೆ. ನೈಋತ್ಯ ಶಿಕ್ಷಕರ ಚುನಾವಣೆಯಲ್ಲಿ ಜೆಡಿಎಸ್ಗೆ ಗೆಲುವು. ಮೊದಲ ಪ್ರಾಶಸ್ತ್ಯ ಮತದಲ್ಲೇ ಜೆಡಿಎಸ್ನ ಭೋಜೇಗೌಡರಿಗೆ ಜಯವಾಗಿದೆ. ಹೀಗಾಗಿ 2-2 ಹಿನ್ನಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಒಂದು ಕಡೆ ಮೈಸೂರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸೋಲು, ಇದೀಗ ಭೋಜೇಗೌಡರಿಗೆ ಜಯವಾಗಿದೆ. ಮೊದಲ ಪ್ರಾಶಸ್ತ್ಯದ ಮತಗಳಲ್ಲಿ 5267 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. ಕೆ ಮಂಜುನಾಥ್ಗೆ 4562 ಮತ. ನೈಋತ್ಯ ಪದವೀಧರ ಕ್ಷೇತ್ರ ಮತ ಎಣಿಕೆ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿಗೆ 6693 ಮತ. ಬಿಜೆಪಿ ಬಂಡಾಯ ಅಭ್ಯರ್ಥಿ ರಘುಪತಿ ಭಟ್ಗೆ 3054 ಮತ. ಇನ್ನು ಆಯನೂರು ಮಂಜುನಾಥ್ ಅವರು 2397 ಮತಗಳು. ಇನ್ನೂ ಮುಂದುವರೆದ ಮತ ಎಣಿಕೆ ಕಾರ್ಯ. ಮತ್ತೊಮ್ಮೆ ನಿಮಗೆ ಇದರ ಸಮಗ್ರ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅವರು ಕೂಡ ವಿಧಾನ ಪರಿಷತ್ತಿಗೆ ಇವತ್ತು ಗೆದ್ದಿದ್ದಾರೆ. ಇದೆಲ್ಲವನ್ನು ಕೂಡ ನೋಡಿದಾಗ JDS ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಭಾರತೀಯ ಜನತಾ ಪಕ್ಷ ಒಂದಾಗಬೇಕು ಅಂತೇಳಿ ಕರ್ನಾಟಕದ ರಾಜ್ಯದ ಜನ ಕಾಯ್ತಾ ಇದ್ದರು. ಈ ಮೈತ್ರಿಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಇವತ್ತೇನು ಬರೀ 5 ಗ್ಯಾರಂಟಿ ಮೇಲೆ ನಾವು ಚುನಾವಣೆ ಗೆಲ್ಲಬೇಕು ಅಂತೇನು ಹೊರಟಿದ್ರು. 1 ಲಕ್ಷ ಬಾಂಡನ್ನು ಪ್ರತಿ ಮನೆಗೆ ಕುಟುಂಬಕ್ಕೆ ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಅಂತ ಏನು ಬಾಂಡ್ ಕೊಟ್ಟರು. 3 ತಿಂಗಳದ 6 ಲಕ್ಷ ರೂಪಾಯಿಯನ್ನು ಮಹಿಳೆಯರಿಗೆ ಒಂದೇ ಬಾರಿ ಚುನಾವಣೆ ನಾಳೆ ನಾಡಿದ್ದು ಅನ್ನೋಂಗೆ ಏನು ಕೊಟ್ಟರು. ಎಲ್ಲ ರೀತಿಯ ಸರ್ಕಾರದ ಅಸ್ತ್ರವನ್ನು ಅಧಿಕಾರವನ್ನು ಪ್ರಯೋಗ ಮಾಡಿದರೂ ಕೂಡ ಜನ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡಿದ್ದಾರೆ. ಆದರೆ 136 ಜನ ಶಾಸಕರಿದ್ದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲ ಮಂತ್ರಿಗಳಿದ್ದು ಕೂಡ ಕರ್ನಾಟಕದಲ್ಲಿ ಕೇವಲ 9 ಸ್ಥಾನಕ್ಕೆ ಅವ್ರನ್ನ ನಿಲ್ಲಿಸಿದ್ದಾರೆ. ಆದರೂ ಇವ್ರು ಕೇಳ್ತಾ ಇದ್ದಾರೆ ನರೇಂದ್ರ ಮೋದಿಯವರೇ ರಾಜೀನಾಮೆ ಕೊಡಿ, ದೇಶದ ಜನ ತಿರಸ್ಕಾರ ಮಾಡಿದ್ದಾರೆ ಅಂತ ಅವ್ರೇನು ಹೇಳ್ತಾ ಇದ್ದಾರೆ. ಆದರೆ ಈಗ ನೀವು ಯೋಚನೆ ಮಾಡಬೇಕು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಕರ್ನಾಟಕ ರಾಜ್ಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು ಅನ್ನೋದನ್ನು ಅವರೇ ತೀರ್ಮಾನ ಮಾಡಬೇಕು. ಈಗ ಶಿಕ್ಷಕರು ಪ್ರಬುದ್ಧರಿದ್ದಾರೆ. 24 ವರ್ಷಗಳಿಂದ ಏನು ಆಯ್ಕೆ ಮಾಡಿದ್ರು ಅವರ ಅಧಿಕಾರವನ್ನು ನೋಡಿದ್ದಾರೆ, ಅವರ ಆಡಳಿತವನ್ನು ನೋಡಿದ್ದಾರೆ. ಅದಕ್ಕೆ ವಿರುದ್ಧವಾಗಿ ಎರಡನೇ ಬಾರಿಗೆ ನನಗೆ ಮೊದಲ ಪ್ರಾಶಸ್ತ್ಯದ ಮತದಲ್ಲಿ ಭಾಳ ಅಭೂತಪೂರ್ವವಾದ ಜಯವನ್ನು ತಂದುಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಈ ಗೆಲುವನ್ನು ನಮ್ಮ ಸಂಪೂರ್ಣ ಶಿಕ್ಷಕ ಸಮುದಾಯಕ್ಕೆ ನಾನು ಸಮರ್ಪಿಸ್ತೇನೆ. ನಮ್ಮ ಶಿಕ್ಷಕರು ನಮ್ಮ ಮೇಲೆ ಭಾಳ ವಿಶ್ವಾಸವಿಟ್ಟು ಇವತ್ತು ಮೊದಲ ಪ್ರಾಶಸ್ತ್ಯದ ಮತದಲ್ಲಿ ಈ ಜಯವನ್ನು ತಂದುಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಕರ್ತವ್ಯ ಕೂಡ ಇದೆ, ಇದನ್ನು ಅವರಿಗೆ ಅರ್ಪಿಸಬೇಕು. ಈ ಜಯವನ್ನು ನಿರೀಕ್ಷೆ ಇತ್ತ ಸರ್? ಈಗ 100% ನಿರೀಕ್ಷೆ, 100% ಈ ಬಾರಿ ಮೊದಲ ಪ್ರಾಶಸ್ತ್ಯದ ಮತದಲ್ಲೇ ಗೆಲುವು ಆಗ್ತದೆ ಅನ್ನೋ ವಿಚಾರದಲ್ಲಿ ಸಂಪೂರ್ಣ ವಿಶ್ವಾಸ ಇದೆ.
ಇನ್ನು ನಟಿ ಹೇಮಾ ಸಿಸಿಬಿ ಕಸ್ಟಡಿ ಅಂತ್ಯ ಮತ್ತೆ ನ್ಯಾಯಾಂಗ ಬಂಧನ 14ನೇ ತಾರೀಕಿನವರೆಗೆ ನಟಿ ಹೇಮಾ ತೆಲುಗು ನಟಿ ಹೇಮಾ ಅವರಿಗೆ